ಒಂದೇ ಸರ್ ಹೋಗ್ತಾ ಇದ್ದೇನೆ. ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ. ನಾನು ವೆಂಕಟೇಶ್ ಶಿವಧ್ವನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ಹಾಗೆ ಇವತ್ತು ನಮ್ಮ ಜೊತೆ ಕೋಲಾರ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರಿದ್ದಾರೆ, ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಅವರಿದ್ದಾರೆ, ಹಾಗೆ ಮಾಲೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಅವರಿದ್ದಾರೆ, ಮತ್ತು ಕೋಲಾರ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಅವರು, ಮತ್ತು ಸುಬ್ರಹ್ಮಣ್ಯ ಅವರು ನಮ್ಮ KRS ಪಕ್ಷದ ಸದಸ್ಯರು, ನೂತನ ಸದಸ್ಯರು, ಮತ್ತು ಗಜೇಂದ್ರ ಅವರು ನಮ್ಮ KRS ಪಕ್ಷದ ನೂತನ ಸದಸ್ಯರಿದ್ದಾರೆ. ಇವತ್ತು ಏನು ನಾವು ಇಲ್ಲಿ ಕೋಲಾರ ಜಿಲ್ಲಾ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಸಾಕಷ್ಟು ದೂರುಗಳು ಬರ್ತಾ ಇದೆ. ಇಲ್ಲಿ ಸರಿಯಾದ ವೈದ್ಯರು ಸರಿಯಾದ ಸಮಯಕ್ಕೆ ಇರಲ್ಲ, ಮತ್ತು ವೈದ್ಯರಿದ್ರೂ ಸಾರ್ವಜನಿಕರೊಂದಿಗೆ, ರೋಗಿಗಳೊಂದಿಗೆ ಮತ್ತು ಅವರ ಜೊತೆ ಬರುವಂಥ ಅಟೆಂಡೆಂಟ್ಗಳೊಂದಿಗೆ ಸರಿಯಾದ ರೀತಿ ವರ್ತನೆ ಮಾಡಲ್ಲ. ಮತ್ತು ಇಲ್ಲಿ ಕೆಲವೊಂದು ಚಿಕಿತ್ಸೆಗೆ ಏನು ಟೋಕನ್ ಕೊಟ್ಟಿರ್ತಾರೆ, ಬಟ್ ದಿನಾಂಕದಂದು ಬಂದರೆ ಅದನ್ನು ಮತ್ತೆ ವಿಳಂಬ ಮಾಡಿ ಇನ್ನೊಂದು ಮುಂದಿನ ದಿನಾಂಕಕ್ಕೆ ಹಾಕ್ಕೊಡ್ತಾರೆ ಅನ್ನೋ ಒಂದು ಹಲವಾರು ದೂರುಗಳು ಬಂದಿದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸತತ 7 ವರ್ಷಗಳಿಂದ ಏನೆಲ್ಲ ಮಾಡ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಸಾರ್ವಜನಿಕ ಸರ್ಕಾರಿ ಕಚೇರಿಗಳಾಗಿರ್ಬೋದು ಮತ್ತು ಪೊಲೀಸ್ ಠಾಣೆಗಳಾಗಿರ್ಬೋದು, ಆ ಒಂದು ಇಲಾಖೆಗಳಲ್ಲಿ ಏನೆಲ್ಲ ಅಕ್ರಮಗಳು ಮತ್ತು ಭ್ರಷ್ಟಾಚಾರ ಆಗ್ತಾ ಇದೆ ಮತ್ತು ಇದಕ್ಕೆ ಸರ್ಕಾರದ ಸುತ್ತೋಲೆಗಳು ಏನು ಇದೆ ಅನ್ನೋದನ್ನು ನಾವು ಅಭಿಯಾನಗಳನ್ನ ಮಾಡಿಕೊಂಡು ಬರ್ತಾನೆ ಇದ್ದೀವಿ. ಇವತ್ತು ಅಷ್ಟೇ ನಾವು ಕೋಲಾರ ಜಿಲ್ಲಾಸ್ಪತ್ರೆಗೆ ನಮ್ಮದೇ ಇದು ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು ಮತ್ತು ಯಾವೆಲ್ಲ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಕೊಡಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ, ಮತ್ತು ಅದಕ್ಕೆ ಯಾವ ರೀತಿಯಾದಂಥ ದಾಖಲೆಗಳನ್ನು ಸಾರ್ವಜನಿಕರು ಒದಗಿಸಬೇಕು ಅಂತ ಇದರಲ್ಲಿ ಒಂದು ಪಟ್ಟಿ ಇದೆ. ಈ ಒಂದು ಪಟ್ಟಿಯಲ್ಲಿ ಈ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಏನಿದೆ ಏನಿಲ್ಲ ಅಂತ ನಾವು ಪಟ್ಟಿ ಮಾಡಿ ಇಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್ ಹೆಚ್ಚು ಈ ಒಂದು ಆಸ್ಪತ್ರೆಯ ಹೆಚ್ಚು ಯಾರಿರ್ತಾರೋ ಅವಕ್ಕೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ನಾವು ಈ ಒಂದು ಆಸ್ಪತ್ರೆಗೆ ಬಂದಿದ್ದೀವಿ. ಇದನ್ನು ನಾವು ಯಾಕೆ ಲೈವ್ ಮಾಡ್ತೀವಿ ಅಂದರೆ ಪಾರದರ್ಶಕವಾಗಿರಬೇಕು ಮತ್ತು ಜನರಿಗೆ ತಿಳ್ಕೋಬೇಕು. ಈಗ ನಾವೇನೋ ಮಾತಾಡ್ಕೊಂಡು ಹೋಗ್ತೀವಿ ಅಥವಾ ಒಂದು ಪ್ರೆಸ್ ಮೀಟೇ ಮಾಡಿ ಅದನ್ನು ಹೇಳ್ತೀವಿ. ಪ್ರೆಸ್ ಮೀಟಲ್ಲೂ ಅಷ್ಟೇ ನಮಗೆ ಒಂದಷ್ಟು ವಿಚಾರಗಳನ್ನ ಅವರು ಹೈಲೈಟ್ ಏನಿರುತ್ತೆ ಅದನ್ನು ಮಾತ್ರ ಮಾತಾಡ್ತಾರೆ. ಆದರೆ ಇಲ್ಲಿ ನಡೀತಾ ಇರುವಂತಹ ಒಂದು ಆಡಳಿತ ವ್ಯವಸ್ಥೆ ಜನರಿಗೆ ತಿಳಿಬೇಕು ಅಂದರೆ ಈ ಒಂದು ಲೈವ್ ಮೂಲಕ ನಾವು ತಿಳಿಸೋಕ್ಕೆ ಪ್ರತಿಯೊಂದು ಕಚೇರಿಯಲ್ಲೂ ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆಯಲ್ಲೂ ನಾವು ಲೈವ್ ಮೂಲಕನೇ ಕೆಲಸವನ್ನು ಆರಂಭ ಮಾಡ್ತೀವಿ. ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇದ್ದಾರೆ ಇರುವಂಥ ನಮ್ಮ CP ಅವರು, ಪೊಲೀಸ್ ಅವರು ಯಾರಾದರೂ ಒಬ್ಬರು ಇದರ ನೋಡ್ಕೊಂಡು ಬರ್ತಾರೆ. ಅಷ್ಟೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇದ್ದಾರೆ, ಡಾಕ್ಟ್ರ್ ಇದ್ದಾರೆ, ಎಲ್ಲ ಯಾರು ಬಂದಿಲ್ಲ ಫೋನ್ ಮಾಡಿ ಬಂದರೆ ನಮಸ್ಕಾರ. ಇವಾಗ ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಅಂದರೆ ಈ ಆಸ್ಪತ್ರೆಗೆ ಎಷ್ಟಂತ ಒಬ್ಬ ಡಾಕ್ಟ್ರ್ ಇದ್ದಾರೆ, ಅವರು ಇನ್ನೂ ಬಂದೇ ಇಲ್ಲ ಸಮಯಕ್ಕೆ ಅಂತ ಇಲ್ಲಿನ ಹೋಮ್ ಗಾರ್ಡ್ ಅವರು ತಿಳಿಸಿದ್ರು. ಇವಾಗ ಯಾರಿಗೆ ಬಂದು ಇವರಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಸುಮಾರು ಜನ ನಮ್ಮ ಪಕ್ಷದ ಕಚೇರಿಗೆ ಇಲ್ಲೇ ಜಿಲ್ಲಾ ಕೋಲಾರಲ್ಲಿರುವಂಥ KRS ಪಕ್ಷದ ಜಿಲ್ಲಾ ಕಚೇರಿಗೆ ಬಂದು ಸಮಸ್ಯೆಗಳನ್ನು ತಿಳಿಸುತ್ತಾರೆ. ಆ ಒಂದು ವಿಚಾರವಾಗಿ ನಾವು ಒಂದು 2-3 ಬಾರಿ ನಾವು ಬಂದಿರ್ತೀವಿ. ಆವಾಗಲೂ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಇರೋದಿಲ್ಲ. ಆ ವಿಚಾರವನ್ನು ತಗೊಂಡು ಇವತ್ತು ಬಂದಿರೋದು. ಇವತ್ತು ಸಾರ್ವಜನಿಕರು ಬರುವಂತಹ ಔಷಧಿಗಳು ಸರಿಯಾದ ರೀತಿ ಅವ್ರಿಗೆ ಬಳಕೆ ಆಗ್ತಾ ಇಲ್ಲ. ಮೊನ್ನೆ ತಾನೇ ನಾವು ಗೌನಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಲೈವ್ ಸಾರ್ವಜನಿಕರು ನೋಡಿರ್ತೀರ ಹಾಗೂ ಅಧಿಕಾರಿಗಳು ನೋಡಿರ್ತೀರ. ಸುಮಾರು 1 ಲೋಡಷ್ಟು ಔಷಧಿಗಳು ಎತ್ಕೊಂಡು ಹೋಗಿ ಕೆರೆ ಅಂತ ತಂದಿರ್ತಾರೆ. ಅಲ್ಲಿನ ಡಾಕ್ಟ್ರು ಆತ ಓದಿ ಬಂದಿದ್ದಾನೆ, ದುಡ್ಡು ಕೊಟ್ಟು ಡಾಕ್ಟ್ರ್ ಆಗಿದ್ದಾನೋ ಗೊತ್ತಿಲ್ಲ, ಆತ ಜನರಿಗೆ ಆಚೆ ಬರ್ಕೊಡುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಆಗ್ತಾ ಇದೆ. ಕೋಲಾರ ನಮ್ಮ ಡಿಸ್ಟಿಕ್ ಸರ್ಕಾರಿ ಆಸ್ಪತ್ರೆ ಅಂದರೆ ಡಿಸ್ಟಿಕ್ ಅಂದರೆ ಪ್ರತಿ 6 ತಾಲೂಕುಗಳಿಂದ ಏನೋ ಸಮಸ್ಯೆ ಅಂದರೆ ಇಲ್ಲಿ ಬರ್ಕೋತಾರೆ SNR ಹೋಗಿ ಅಂತ ದೊಡ್ಡ ಆಸ್ಪತ್ರೆಗೆ ಸರಿಯಾದ ರೀತಿ ಸಮಯಕ್ಕೆ ಡಾಕ್ಟ್ರುಗಳು ಬಂದಿಲ್ಲ ಅಂದರೆ, ವೈದ್ಯರು ಬಂದಿಲ್ಲ ಅಂದರೆ ಸಾರ್ವಜನಿಕರು ಹಾಗೂ ರೋಗಿಗಳು ಯಾವ ರೀತಿ ಪರದಾಡುವಂಥ ಕೆಲಸ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಇವತ್ತು KRS ಪಕ್ಷ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ನೀವು ಸಾರ್ವಜನಿಕರಿಗೆ
ಬರುವಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ನಾವು ಒಂದು ಚೆಕ್ ಲಿಸ್ಟ್ ಅಂತ ತಂದಿದ್ದೀವಿ. ಇಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಸರಿಪಡಿಸಿಕೊಂಡು ನಾವು ಮುಂದೆ ಬರುವಷ್ಟೊತ್ತಿಗೆ ಸಾರ್ವಜನಿಕರು ಸರಿಯಾದ ರೀತಿ ನೀವು ಕೆಲಸ ಮಾಡಿ ಅನ್ನುವಂತಹ ಕಾರಣದಿಂದ ಇವತ್ತು KRS ಪಕ್ಷ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ್ದೀವಿ. ಇಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್ ಯಾರಿದ್ದಾರೆ ಫೋನ್ ಮಾಡ್ತಾ ಇದ್ರು, ನಮ್ಮ DHO ಅವ್ರಿಗೆ ಕರೆ ಮಾಡ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಅವರು. ಇವತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇಲ್ಲಾಂದರೆ ಇಲ್ಲೇ ಈ ಆಸ್ಪತ್ರೆಗೆ ಒಂದು ಇದ್ದಂಥ AHO ಯಾರೋ ಇರ್ತಾರೆ, ಅವರನ್ನು ಬಂದು ಈ ರೀತಿ ಕುಂದುಕೊರತೆಗಳನ್ನು ನಾವು ಸರಿಪಡಿಸ್ತೀವಿ ಅನ್ನೋದನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿ ಸಾರ್ವಜನಿಕರಿಗೆ ಔಷಧಿಗಳಾಗಲಿ ಇಲ್ಲಿನ ಸಮಸ್ಯೆ ಏನೇನೋ ಇದೆ ಅದನ್ನು ಸರಿಪಡಿಸಿ ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿ ಜನರ ಮುಂದೆ ವರ್ತನೆ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಾದ ಸೌಜನ್ಯವಾಗಿ ಮಾತಾಡೋದನ್ನು ಕಲಿಸಬೇಕು ಅಂತ KRS ಪಕ್ಷದ ಕಡೆಯಿಂದ ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಕೊಂಡು ಹೋದರೆ ನಾವು ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕೋಲಾರ ಜಿಲ್ಲೆ ಆಸ್ಪತ್ರೆಯಲ್ಲಿ ನಡೀತಾ ಇರುವಂಥ ಅಕ್ರಮಗಳನ್ನು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ರಾಜ್ಯದ ಜನತೆಗೆ ನಾವು ತಿಳಿಸಬೇಕಾಗುತ್ತೆ. ಇದನ್ನು ನೀವು ಮುಂದುವರಿಬೇಡಿ, ಇಲ್ಲಿಗೆ ಮುಗಿಸಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಂದ ಸೌಜನ್ಯವಾಗಿ ನಡೆದುಕೊಂಡು ಸರ್ಕಾರದಿಂದ ಬರುವಂತಹ ಔಷಧಿಗಳನ್ನು ಸಾರ್ವಜನಿಕರಿಗೆ ನೀವು ಬರ್ಕೊಡ್ಬೇಕಾಗುತ್ತೆ. ಆಚೆ ಬರ್ಕೊಡೋದು ಅಲ್ಲಿಂದ ಏನೋ ದುಡ್ಡು ಮಾಡುವಂಥ ಕೆಲಸ ಡಾಕ್ಟರ್ಗಳು ಮಾಡೋ ಕೆಲಸ ಆಗೋಗಿದೆ. ಅದನ್ನೆಲ್ಲ ನಿಲ್ಲಿಸಬೇಕು ಅಂತ KRS ಪಕ್ಷ ಈ ಒಂದು ಒತ್ತಾಯ ಮಾಡ್ತಾ ಇದೆ. ಫೋನ್ ಮಾಡ್ತೀವಿ ಮುಖೇಶ್. ಮತ್ತೆ ನೀವು ಬಂದಿದ್ದು ಯಾವತ್ತಿನ ನಾವು ಒಂದು ಗುರುವಾರ ಆ್ಯಕ್ಚುಲಿ ನಾವು ಇಲ್ಲಿ ಒಂದು ಇಶ್ಯೂಗೆ ನಮ್ಮ ತಾಯಿಗೆ ತೋರಿಸ್ಲಿಕ್ಕೆ ಬಂದಿದ್ವಿ. ಅವರು ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ದ ದಿವಸ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹೋಗಿ ಕೇಳಿದರೆ ಟೋಕನ್ನು ಈ ಇಶ್ಯೂಗೆ ನಾವು ಟೋಕನ್ನು ಗುರುವಾರ ಮಾತ್ರ ಸ್ಕ್ಯಾನಿಂಗ್ ಮಾಡ್ತೀವಿ. ಅವತ್ತು ಬೆಳಗ್ಗೆ 7 ಗಂಟೆಗೆ ಬನ್ನಿ ಟೋಕನ್ ಕೊಡ್ತೀವಿ ಅಂತ. ಬುಧವಾರ ಬೆಳಗ್ಗೆ ಬಂದ್ವಿ, ಒಂದು ಸ್ವಲ್ಪ ಲೇಟ್ ಆಗಿತ್ತು, 7:30-8 ಗಂಟೆ ಆಗಿದ್ದೇನೋ, ಟೋಕನ್ ಸಿಗಲಿಲ್ಲ. ಇವತ್ತಿಂದು ಕ್ಲೋಸ್ ಆಗಿದೆ, ನಾಳೆ ಬನ್ನಿ ಅಂದರು. ಗುರುವಾರ ಬೆಳಗ್ಗೆ ನಾನು 6:45ಗೆ ಬಂದು ವೆಯ್ಟ್ ಮಾಡಿದ್ದೀನಿ. ಟೋಕನ್ ಕೊಡ್ಲಿಕ್ಕೆ ಬರೋದೇ ಅವರು 9 ಗಂಟೆಗೆ ಬರ್ತಾರೆ. 9 ಗಂಟೆಗೆ ಬಂದು ಅದುವರೆಗೂ ಸುಮಾರು ಒಂದು 40ರಿಂದ 50 ಜನ ಕ್ಯೂ ನಿಂತಿರ್ತಾರೆ. ತುಂಬ ಜನ ಗರ್ಭಿಣಿ ಸ್ತ್ರೀಯರಿದ್ದಾರೆ, ಅದರಲ್ಲಿ ರೋಗಿಗಳಿದ್ದಾರೆ, ಪೇಷಂಟ್ಸ್ ಇದ್ದಾರೆ. ಅವ್ರು ಯಾರಿಗೂ ಒಂದು ಕೂತ್ಕೊಳ್ಳೋ ವ್ಯವಸ್ಥೆನೂ ಇರಲ್ಲ ನೀಟಾಗಿ. ಅದನ್ನು ನೋಡಿ ನಮಗೆ ತುಂಬ ಬೇಜಾರಾಗುತ್ತೆ. ಇದೊಂದು ಜಿಲ್ಲಾ ಆಸ್ಪತ್ರೆನಾ ಅಂತ ನಮಗೆ ಅನಿಸುತ್ತೆ. ಮತ್ತು ಅವರು ಅವತ್ತು ಬಂದಿದ್ದ ದಿವಸನೂ ಸಹ ಅವ್ರು ಹೇಳ್ತಾ ಇದ್ದಾರೆ, ಈ ಸ್ಕ್ಯಾನಿಂಗು ಒಂದು ದಿನಕ್ಕೆ ಬರೀ 10 ಜನಕ್ಕೆ ಅಷ್ಟೇ ಮಾಡೋದು, ನೆಕ್ಸ್ಟ್ ವೀಕ್ ಬನ್ನಿ, ನೆಕ್ಸ್ಟ್ ವೀಕ್ ಕೊಡ್ತೀವಿ ಅಂತ. ಒಬ್ಬ ಪೇಷಂಟ್ಗೆ ಎಷ್ಟು ದಿವಸದ ಒಂದು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಎಷ್ಟು ದಿವಸ ಬರಬೇಕು ಇಲ್ಲಿಗೆ? ಈಗ ಇವ್ರಿಗೆ ಒಂದು ದಿವಸಕ್ಕೆ ಎಷ್ಟು ಸ್ಕ್ಯಾನಿಂಗ್ ಇದೆ ಅಂತಂದರೆ ಅಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡಲಿ, ಇನ್ನು ಉಳಿದವ್ರಿಗೆ ನಾಳೆ ಕೊಡಲಿ, ಹಂಗಾದರೂ ಮಾಡಲಿ. ಪೇಷಂಟ್ಸ್ ಯಾಕೆ 6 ಗಂಟೆಗೆ ಬಂದು ಕಾಯ್ಬೇಕಿಲ್ಲಿ? ಇವ್ರಿಗೇನು ಅಷ್ಟು ಮಾತ್ರ ಗೊತ್ತಾಗಲ್ವಾ? ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ, ಪೇಷಂಟ್ಸ್ ಆಗಲಿ ಇಲ್ಲ ಅವ್ರ ಮನೆಯವರಾಗಲಿ. 6 ಗಂಟೆಗೆ ಬಂದು ಯಾಕೆ ವೆಯ್ಟ್ ಮಾಡಬೇಕು? ಎಷ್ಟು ಸ್ಲಾಟ್ ಇದ್ರೆ ಅಷ್ಟು ಸ್ಲಾಟ್ ಅದು ಕೊಡಲಿ. ಒಂದು ದಿನಕ್ಕೆ ಇಷ್ಟು ಜನಕ್ಕೆ ನಮಗೆ ಗೌರ್ಮೆಂಟಿಂದ ಮಾಡಲಿಕ್ಕೆ ಅಥವಾ ಇಲ್ಲಿರೋ ಇಕ್ವಿಪ್ಮೆಂಟ್ಸ್ಗೆ ವ್ಯವಸ್ಥೆಗೆ ಇಷ್ಟು ಜನಕ್ಕೆ ಮಾಡಲಿಕ್ಕೆ ಅಂತ ಇದೆ, ಅಷ್ಟು ಜನಕ್ಕೆ ಮಾಡ್ತೀವಿ. ಇವತ್ತಿಂದ ಸ್ಲಾಟ್ ಕಂಪ್ಲೀಟ್ ಆಯಿತಾ, ನಾಳೆ ಡೇಟ್ ಕೊಡಲಿ. ಆ ಟೈಮ್ಗೆ ಡೇಟ್ ಕೊಟ್ಟಿದ್ದ ದಿವಸ ಅವರು 10 ಗಂಟೆಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ಕ್ಯಾನಿಂಗು. ಆ ಟೈಮಿಗೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಪೇಷಂಟ್ ಆಗಲಿ ಅವ್ರ ಜೊತೆ ಬರೋರಾಗಲಿ. ಪೇಷಂಟ್ಸ್ ನೋಡ್ಕೊಳ್ಳೋದು ಬಿಟ್ಟು ಅವ್ರ ಮನೆಯವರು 6 ಗಂಟೆಗೆ ಬಂದು ಇಲ್ಲಿ ಟೋಕನ್ ತೊಗೊಳ್ಳೋಕ್ಕೆ 6 ಗಂಟೆಗೆ ಬಂದು ವೆಯ್ಟ್ ಮಾಡಿ ಟೋಕನ್ ತೊಗೊಂಡೋಗಿ ಮತ್ತೆ ಪೇಷಂಟ್ ಕರ್ಕೊಂಡ್ಬಂದು. ಇವ್ರಿಗೆ ಅಷ್ಟು ಮಾತ್ರ ಪರಿಜ್ಞಾನ ಇದೆಯಾ ಇಲ್ಲ ಡಾಕ್ಟರ್ಸ್ಗೆ ಅಥವಾ ಈ ಆಡಳಿತ ಮಾಡ್ತಾ ಇರೋರಿಗೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅವ್ರಿಗೆ ಅನಾವಶ್ಯಕವಾಗಿ ತೊಂದರೆ? 2 ಸತಿ ಬಂದು ಹೋಗ್ಬೇಕಾ? ಏನು ಇಲ್ಲೇ ಪಕ್ಕದಲ್ಲೇ ಇರ್ತಾರ ಯಾರಾದರೂ? ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರಿಗೇನೋ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಇವರು. 6 ಗಂಟೆಗೆ ಒಂದ್ಸತಿ ಬಂದು ಟೋಕನ್ ತಗೊಂಡೋಗಿ 10 ಗಂಟೆಗೆ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ. ಹಳ್ಳಿಗಳಿಂದ ಬರಬೇಕು, ದೂರಗಳಿಂದ ಬರಬೇಕು. ಅಷ್ಟು ಮಾತ್ರ ಪರಿಜ್ಞಾನ ಇಲ್ಲ ಅಂದರೆ ಹೆಂಗೆ ಇವ್ರಿಗೆ? ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೆ ಬೇಕಾಗಿದ್ದ ಎಲ್ಲಿ ವೆಯ್ಟಿಂಗ್ ಪೊಸಿಷನ್ಸ್ ಇದಾವೋ ಇಲ್ಲಿ ಹಾಸ್ಪಿಟ್ಲಲ್ಲಿ, ಅಲ್ಲೆಲ್ಲ ಸರಿಯಾದ ಕೂತ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆಗಳು ಮಾಡಬೇಕು. ಆಮೇಲೆ ಹೇಳ್ಬೇಕು ವೆಯ್ಟ್ ಮಾಡಲಿಕ್ಕಾಗಲಿ ಇನ್ನೊಂದಕ್ಕಾಗಲಿ. ಆ ಕೂತ್ಕೊಳ್ಳೋ ವ್ಯವಸ್ಥೆ ಇಲ್ಲ, ರೆಸ್ಟ್ ರೂಮ್ಸ್ ನೋಡಬೇಕು, ಹೋಗ್ಲಿಕ್ಕಾಗಲ್ಲ ಬರ್ಲಿಕ್ಕಾಗಲ್ಲ, ಆ ಥರ ಇದ್ದಾವೆ. ತುಂಬ ಅವ್ಯವಸ್ಥೆಗಳಿದ್ದಾವೆ ಇದರಲ್ಲಿ. ಅದನ್ನೆಲ್ಲ ಪಟ್ಟಿ ಮಾಡಿ ನಾವು ಇವತ್ತು ಒಂದು ಮನವಿ ಪತ್ರ ಸರಿ ಮಾಡಿಕೊಳ್ಳಿಕ್ಕೆ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ಅವ್ರಿಗೆ. ನೋಡೋಣ ಏನು ಮಾಡ್ತಾರೆ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಬಾಲಚಂದ್ರ KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಾಲೂರು.
ಈಗ ನಾವು ಕ್ರಿಸ್ತನರ ಆಸ್ಪತ್ರೆ ಬಳಿ ಬಂದಿದ್ದು ನಮಗೆ ಗಮನಕ್ಕೆ ಸುಮಾರು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಈ ರೀತಿ ಇದೆ ಏನಂದರೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಈ ಡಾಕ್ಟ್ರು ಪೇಷಂಟ್ ಜೊತೆ ಮಾತಾಡುವಂಥ ಸಂಭಾಷಣೆ ಇರ್ಬೋದು ಯಾವುದೂ ಸರಿ ಇಲ್ಲ. ಮತ್ತು ಈ ಟೋಕನ್ ಕೊಡುವಂಥ ಪದ್ಧತಿ ಏನಿದೆಯೋ ಅದು ಸರಿ ಇಲ್ಲ. ಅಥವಾ ಏನೇ ಒಂದು ನಾಮಫಲಕ ಆಗಲಿ ಲಂಚ ಕೊಡಬಾರ್ದು ಅನ್ನೋಂಥ ಏನೊಂದು ಸರ್ಕಾರದಿಂದ ಅನುಮತಿ ಆಗಿದೆಯೋ ಈ ಲಂಚ ತಗೊತಾರೋ ಅವರು ಈ ಥರ ತಗೋಬಾರ್ದು ಆ ರೀತಿ ಒಂದು ಸೂಚನಾ ಫಲಕ ಆಗಲಿ ಎಲ್ಲೂ ಕಾಣ್ತಾ ಇಲ್ಲ ಈ ಆವರಣದಲ್ಲಿ. ಹಾಗೆ ಈ ಬಂದಂಥ ಸಾರ್ವಜನಿಕರಿಗೆ ಕುತ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ತುಂಬ ಅವ್ಯವಸ್ಥೆ ಇರೋದ್ರಿಂದ ಇವತ್ತು ನಾವು ಎಲ್ಲರೂ KRS ಪಕ್ಷದವರು ಸೇರಿ ಇಲ್ಲಿ ಅವರ ಒಂದು ವೈದ್ಯಕರಿಗೆ ಅವರ ಒಂದು ಮನವಿ ಮುಖಾಂತರ ಇಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕಾಗಿ ನಾವು ಕೋರುತ್ತಿದ್ದೇವೆ. DS ಅವರು ಇದ್ದಾರೆ, ಅವರು ಒಂದು ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಎಷ್ಟೇ ಕೊಡ್ತಿದ್ದಾರೆ ದಿನಪೂರ್ತಿ ಮೀಟಿಂಗ್ ಇದೆ ಅಂತ ಒಂದು ಅದಕ್ಕೆ ಟೈಮ್ ಇಲ್ಲ. ನಾನು ಅದನ್ನು ವಿವರವಾಗಿ ಹೇಳಬೇಕು, ನನ್ನ ಟೈಮ್ ಇಲ್ಲ, ನೀವು ಬಂದು ನಮ್ಮ ಬೇಕಾದ್ರೆ ಹಿಂಬಾಗ ಬರ್ಕೊಡ್ತೀವಿ ಅಂತಿದ್ದಾರೆ. ಅದಕ್ಕೆ ನಾವು ಅಲ್ಲಿಗೆ ನೇರವಾಗಿ ಲೈವ್ ತೊಗೊಂಡು ಹೋಗೋಣ. ಬರಲ್ಲ ಅಂದರೆ ನಾವು ಒಂದು ವೀಡಿಯೋ ಮಾಡ್ತೀವಿ. ನಾವು ಒಬ್ಬರು ಮೊಬೈಲಲ್ಲಿ ಕಟ್ ಮಾಡೋದೇನು ಬೇಡ, ಬರೋದು ಬರ್ತಾ ಇದ್ರೆ ನಾವು ಬರುತ್ತೆ ವಿಡಿಯೋನ ಆಯ್ತು ಬನ್ನಿ. ಅಲ್ಲ ಇವಾಗ ಅದು ಹೊರಗಡೆನೂ ಲೈವ್ ಮಾಡೋದಕ್ಕೆ ಸ್ವಲ್ಪ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಲೈವ್ ಮಾಡ್ಬೋದು. ಯಾವುದೇ ಇರುತ್ತೆ ಅಂದರೆ ಯಾವುದೋ ಒಂದು ಆಪ್ರೇಷನು ಇಲ್ಲ ಯಾವುದೋ ಒಂದು ವಿಚಿರವಾದಂಥ ಜಾಗದಲ್ಲಿ ಮಾಡ್ಬೋದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಇದು ಲೈವನ್ನು ಮಾಡುವಂತಹ ಮಾಡ್ಬೋದು. ಲೈವ್ ಆಗ್ತಾ ಇದೆಯಲ್ಲ. ಈಗ ನಮ್ಮ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಆರ್ಯನ್ ಅವರು ಬಂದಿದ್ದಾರೆ ಈ ಒಂದು ಅಭಿಯಾನಕ್ಕೆ. ಈಗ ಏನು ನಾವು ಅಂದ್ಕೊಂಡಿದ್ದೀವಿ, ಅವರು ನಮ್ಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ಅವರು ಅಲ್ಲೇ ನೇರವಾಗಿ ಕಚೇರಿಗೆ ಬಂದು ನಮಗೆ ಲೆಟರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಲೆಟರ್ನ ಅಲ್ಲೇ ತೊಗೊಂಡೋಗಿ ಕೊಡ್ತೀವಿ. ಅದೇನು ಇಲ್ಲಿ ತಾಂತ್ರಿಕ ಕಾರಣಗಳಿಂದ ಲೈವ್ ಕಟ್ ಆಗಲೂಬಹುದು, ಆದರೆ ನಂತರ ನಿಮಗೆ ನಮ್ಮದು ಒಂದು ವಿಡಿಯೋ ಅಪ್ಲೋಡನ್ನು ಮಾಡ್ತೀವಿ. ಸೊ ಅದಕ್ಕೆ ನಾವು ನಿಮ್ಮ ಮೊಬೈಲಿಂದ ವಿಡಿಯೋನೂ ಸಹ ಮಾಡ್ಕೊಳ್ತೀವಿ. ಸೊ ಈಗ ನಾವು ಈಗಲೇ DS ಅವರ ಕಚೇರಿಗೆ ಹೋಟೆಲಿಗೆ ಹೋಗ್ತಾ ಇದ್ದೀವಿ. 72 ಬಂದು ಇಲ್ಲೇ ಹೋಗೋಣ ಹೊರಗಡೆ. KRS ಪಕ್ಷಕ್ಕೆ ಸರ್ ಒಂದು ಸೆಕೆಂಡ್ ಬಿಡ್ತಾವೆ ಬಣ್ಣ ಎಷ್ಟು ಪಾಪ ರಾಜ್ಯ ಸಮಿತಿಯಿಂದ ನಮ್ಮ ರಾಷ್ಟ್ರೀಯ ರೈತ ಘಟಕದ ಉಪಾಧ್ಯಕ್ಷರು ಎಲ್ಲ ಬೆಂಗಳೂರಿಂದ ಹೊಸಪೇಟೆಯಿಂದ ಬಂದಿದ್ದಾರೆ. ಏನಕ್ಕೆ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದಕ್ಕೆ. ನಾವು ಇಲ್ಲಿ ಅಧಿಕಾರಿಗಳು ನಾವು ಸಂಬಳ ಕೊಟ್ಕೊಂಡು ಡಾಕ್ಟರ್ಗಳಿಗೆ ನಾವು ಸಂಬಳ ಕೊಡೋದು ಇವ್ರು ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಅಂತ ನಾವು ಹೋರಾಟಗಾರರು ಇವತ್ತು ಬಂದು ಇಲ್ಲಿ ಜನರಿಗೆ ಸರಿಯಾದ ರೀತಿ ಅನುಕೂಲಗಳು ಮಾಡಿಕೊಡ್ಬೇಕು ಅಂತ ನಾವು ಹೋರಾಟಕ್ಕೆ ಬೆಂಗಳೂರಿಂದ ರಾಜ್ಯ ಸಮಿತಿಯಿಂದ ಬಂದಿದ್ದೀವಿ. ಇಲ್ಲಿ ಸುಮಾರು ತಾಲೂಕುಗಳಿಂದ ಬಂದಿದ್ದೀವಿ. ಅದನ್ನು ಇವರು ಗಮನಕ್ಕೆ ತಗೊಂಡು ಇಲ್ಲಿ ಏನು ಕುಂದುಕೊರತೆಗಳಿದೆಯೋ ಇದನ್ನು ಶೀಘ್ರದಲ್ಲಿ ಸರಿಪಡಿಸಬೇಕು ಅಂತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಆಯಿತು, ಮತ್ತು ಇವರು DS ಅವರು ಹೊರಗಡೆ ಹೋಗಿ ಕರೆದಿದ್ದಾರೆ ಅಂತ ಏನೋ ಮೀಟಿಂಗ್ ಇದೆ ಅಂತ ಅಲ್ಲೇ ಹೋಗೋಣ. ಅದು ಲೈವ್ ಕಟ್ ಆಗ್ಬೋದು, ಆ ವಿಡಿಯೋ ಒಂದು ಮಾಡ್ತೀವಿ, ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಮತ್ತು ಲೈವ್ ಏನೋ ಕಟ್ ಆಗಿದೆ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಜನರು ತಿಳ್ಕೊಳೋದು ಬೇಕಾಗಿಲ್ಲ. ಅದರಿಂದ ಹೊರಡೋಣ, ಬನ್ನಿ ಬನ್ನಿ. ಅವರು ಮತ್ತೆ ನಾಗೇಶ್ ಅವರು ಓಕೆ, ಕಮ್ಮಗಳ ಪಂಚಾಯತಿಂದ ನಮ್ಮ ಗೋವಿಂದ ಕೊಟ್ಟಿವರು ನಮ್ಮ ನಾಗೇಶ್ ಅವರು ಕಮ್ಮಗಳಿಂದ ನಾಗೇಶ್ ಕಾರ್ಯಕ್ರಮ ಬಂದಿದೆ.
ಲೈವ್ ಏನು ಕಟ್ ಆಗಿಲ್ಲ. ಆಯ್ತು, ಮುಂದೆ ಹೋಗಿ ಈ ಕಡೆ ತೋರಿಸ್ಕೊಂಡಲ್ಲ. ಆಚೆ ಬರಬೇಕು. ಯಾವುದೇ ಸರ್ಕಾರಿ ಅಧಿಕಾರಿ ಆಗಲಿ ವಿಡಿಯೋ ತಗೊಂಡೋದ್ರೆ ಮಾತಾಡ್ಲಿಕ್ಕೆ ಅವ್ರಿಗೆ ಬಾಯಿ ಬರಲ್ಲ, ಇಲ್ಲ ಧೈರ್ಯ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಅವರು ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಇದರಿಂದ ಚಿಕಿತ್ಸೆ ಹೆಂಗ್ ಮಾಡ್ತಾರೆ, ಸಾರ್ವಜನಿಕರಿಗೆ ಯಾವ ರೀತಿ ಅವರು ಸೌಜನ್ಯವಾಗಿ ಮಾತಾಡ್ತಾರ ಅನ್ನೋದನ್ನ ಮೇಲಧಿಕಾರಿಗಳಾಗಿರುವಂತ ಡಾಕ್ಟರ್ಗಳು ತಿಳ್ಕೊಬೇಕಾಗತ್ತೆ. ಇಂತಹ ಗುಂಡಾಗಿರಿ ಅಂತ ಮಾಡುವಂತಹ ಡಾಕ್ಟರ್ಗಳನ್ನ ಇವತ್ತು ನಾವು ಜಿಲ್ಲಾ ಆಸ್ಪತ್ರೆಗೆ ನೇಮಕ ಮಾಡ್ಕೊಂಡು ಕಳಿಸ್ಕೊಟ್ಟಿದ್ದಾರೆ. ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ರೀತಿ ಜನರಿಗೆ ಅವ್ರಿಗಾಗಿರುವಂತ ರೋಗಗಳು ಬಂದ್ರೆ ಯಾವ ರೀತಿ ಇವರು ಅವ್ರಿಗೆ ಸಹಕರಿಸ್ತಾರೆ ಅನ್ನೋದನ್ನ ನೀವೇ ತಿಳ್ಕೊಬೇಕಾಗತ್ತೆ ಮೇಲಧಿಕಾರಿಗಳಾಗಿರುವಂಥವ್ರು. ಆದರೆ ಇವತ್ತು ಅವರು ಆಚೆ ಬಂದು ಏನೋ ಕೂತ್ಕೊಂಡು ಮಾತಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಲೈವ್ ಬಂದು ಅವ್ರು ಏನು ಹೇಳ್ತಿದ್ದೆ, ನಾವು ಒಂದು ಮನವಿ ಕೊಡ್ತೀವಪ್ಪ, ನಿಮ್ಮ ಇಲ್ಲಿನ ಆಸ್ಪತ್ರೆಯಲ್ಲಿ ಇರುವಂಥ ಕುಂದುಕೊರತೆಗಳನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥ ಹೇಳೋದನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅಂತ ಅವ್ರಿಗೆ ನಾವು ಸಂಬಳ ಕೊಟ್ಟು ಮಾಡ್ಕೊಳ್ಳೋದು ಸುಮಾರು ವೇಸ್ಟ್ ಅಂತ ನಾನು ಭಾವಿಸ್ತೀನಿ. ಮತ್ತು ತುಂಬ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರು. ಲೈವು ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಸರ್ಕಾರ ಮಾಡಬಾರ್ದಂತ ಯಾವುದೇ ಒಂದು ಕಾನೂನು ಇಲ್ಲ. ಅದೇ ಥರ ನಾವು ಒಳಗಡೆ ಲೈವ್ ಮಾಡೋ ಮುಖಾಂತರ, ಯಾಕಂದರೆ ನಮಗೆ ಒಂದು ರಕ್ಷಣೆ ಬೇಕಾಗುತ್ತೆ. ಈಗ ನಾವು ಲೈವ್ ಎಲ್ಲ ಇಲ್ಲ ಅಂದರೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದೆ. ಅವರು ಬೇಕಾಗಿದ್ದ ಜೈಲಲ್ಲಿ ಬಿಟ್ಟು ನಮ್ಮ ಮೇಲೆ ಎಷ್ಟೋ ದೌರ್ಜನ್ಯಗಳಾಗಿದೆ ನಮ್ಮ ರಾಜ್ಯದಲ್ಲಿ, ನೀವು ಸಹ ನೋಡಿದ್ದೀರಾ. ಸೊ ಅದರಿಂದ ನಾವು ಲೈವ್ ಮುಖಾಂತರ ಫೇಸ್ಬುಕ್ ಲೈವ್ ಮಾಡ್ಕೊಳ್ತಾ ಒಳಗಡೆ ಹೋದರೆ ಅಲ್ಲಿರುವಂಥ ಅಧಿಕಾರಿ ಅವ್ರು ಕಿಮ್ಮತ್ತು ಮಾತನ್ನು ಕೇಳಬೇಕಾಗಿತ್ತು. ನೀವು ಯಾವುದೇ ಕಾರಣಕ್ಕೂ ನಮಗೆ ಒಂದು ಸ್ಪಂದಿಸಿಲ್ಲ. ನೋಡಿ ಸರ್, ಈ ಥರ ಮನವಿ ಕೊಡೋಕೆ ಬಂದಿದ್ರಿ, ಇಲ್ಲಿ ಆಸ್ಪತ್ರೆ ಸ್ವಲ್ಪ ಕೊರತೆಗಳಿದೆ ಅಂದರೆ ನಡೀರಿ, ಆಚೆ ನಡೀರಿ ಅನ್ನೋಂಥ ದೌರ್ಜನ್ಯದ ಮಾತುಗಳು ಕೇಳಿ ಬಂತು. ಇದು ಯಾವುದೇ ಕಾರಣಕ್ಕೂ ನಾವು ಸಹಿಸುವಂಥದ್ದಲ್ಲ. ನಾವು ಇಲ್ಲೇ ಶಾಂತಿಯುತವಾಗಿ ಇಲ್ಲಿ ನಿಂತ್ಕೊಳ್ತೀರಿ. ಅವ್ರ ಅಧಿಕಾರಿಗಳು ಯಾರು ಒಳಗಡೆ ಇದ್ದಾರೋ ಅವ್ರು ಆಚೆ ಬಂದು ಇಲ್ಲಿ ಸಾರ್ವಜನಿಕರಲ್ಲಿ ಆಗ್ತಾರಂಥ ತೊಂದರೆಗಳಿರ್ಬೋದು, ಯಾವುದೋ ಒಂದು ಲಂಚಾವತಾರ ಏನೇ ಇರ್ಬೋದು, ಬಂದು ನಾವು ಕೊಡ್ತಿರುವಂಥ ಮನವಿಯನ್ನು ಸ್ವೀಕರಿಸಿ ನಮಗೆ ಸಹಕರಿಸಬೇಕು. ದಯವಿಟ್ಟು ಅಧಿಕಾರಿಗಳು ಆಚೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಆಸ್ಪತ್ರೆ ಒಂದು ಸಾಧ್ಯನೇ, ಆದರೆ ಇದಕ್ಕೆ ಮೇಲಧಿಕಾರಿ PHO ಇರ್ತಾರೆ. ಅವ್ರಿಗೊಂದು ತಡೆ ಮಾಡೋಣ. ಅವ್ರೇನೋ ಬಂಧುಗಳೇ, ನೋಡಿದ್ರ ಇಷ್ಟೊತ್ತು ಒಬ್ಬ ಯೋಗ್ಯ ಕುರ್ಚಿಯಲ್ಲಿ ಕುಳಿತಿರುವಂತಹ ಇಷ್ಟೊಂದು ದೊಡ್ಡ ಒಂದು ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿನೇ ಸರಿಯಾಗಿ ಇವತ್ತು ವಿಡಿಯೋ ಆದರೆ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ಅವರು ಒಳಗಡೆ ಎಷ್ಟು ಅವ್ಯವಸ್ಥೆಯಿಂದ ಅವರು ಚಿಕಿತ್ಸೆ ಕೊಡ್ತಾರೆ. ಮತ್ತೆ ಅವರು ಯಾವ ರೀತಿ ಸಾರ್ವಜನಿಕರಿಗೆ ಹೋದ್ರೆ ನೀವು ಒಳಗಡೆನೆ ಬರಬೇಡಿ ಅಂತಾರೆ. ನಮ್ಮನ್ನೇ ಇವಾಗ ನಾನು ವಿಡಿಯೋದಲ್ಲಾದ್ರೆ ನಿಮ್ಗೇನು ಹೇಳಲ್ಲ, ನೀವು ಹೋಗಿ ಅಂತಾರೆ. ಅಂದ್ರೆ ಇನ್ನು ಸಾರ್ವಜನಿಕರು ಹೋದ್ರೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಇವತ್ತು ರಾಜ್ಯದ ಜನತೆ ಗಮನಿಸಬೇಕು. ಇಲ್ಲಿನ ಶಾಸಕರು MP ಗಳು ದಯವಿಟ್ಟು ಇಂತಹ ಒಂದು ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿದ್ದೀರಾ. ಮೀಟಿಂಗ್ ಇದೆ ಅಂತ ಹೇಳಿ ಇಲ್ಲಿ ಹೋಗ್ತಾ ಇದ್ದಾರೆ. ನೋಡಿ, ಇದು ಅಲ್ಲಿ ತೋರಿಸಿ ವಿಡಿಯೋ ತೋರಿಸಿ ಆಗಲೇ ತೋರಿಸಿ ನೋಡಿ. ಮೀಟಿಂಗ್ ಈಗ ಆನ್ಲೈನಲ್ಲಿ ಮೀಟಿಂಗ್ ಇದೆ. ನಾವು ಈಗ ಮೀಟಿಂಗ್ 10 ಗಂಟೆಗೆ ಹೋಗ್ಬೇಕು ಅಂತ ಅಲ್ಲಿ ನಾವು ವಿಡಿಯೋ ತಗೊಂಡು ಹೋದಾಗ ಹೇಳಿದ್ರು. ಆದರೆ ಇವಾಗ ಈಗ ಮೀಟಿಂಗ್ ಏನು ಔಟ್ ಆಫ್ ಇದರಲ್ಲಿ ಇರುತ್ತಾ, ಇವ್ರಿಗೆ ಆನ್ಲೈನ್ ಮೀಟಿಂಗ್ ಏನು ಹೊರಗಡೆ ಹೋಗಿ ಅಟೆಂಡ್ ಮಾಡುವಂತ ಅವಕಾಶ ಇರುತ್ತೇನೋ. ಆದ್ರೆ ಇವರು ಸಾರ್ವಜನಿಕರಿಗೆ ಮಾಡ್ತಾ ಇರುವಂತ ಎಂತ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಇವತ್ತು ಇಲ್ಲಿನ ಜಿಲ್ಲಾಸ್ಪತ್ರೆಗೆ ಬರುವಂತಹ ಸಾರ್ವಜನಿಕರು ಸೇರಿದಂತೆ ಇಲ್ಲಿನ ನಾವು ಸೇರಿದಂತೆ ನೀವೆಲ್ಲ ಮತ ಹಾಕಿ ಗೆಲ್ಸಿರುವಂತಹ ಶಾಸಕರು ಮತ್ತೆ ಸಂಸದರು ಇಂತಹ ಆಸ್ಪತ್ರೆಯಲ್ಲಿ ಒಂದು ಅವ್ಯವಹಾರ ದುರಾಡಳಿತ ನಡೀತಾ ಇದೆ ಅಂದ್ರೆ ಇವರೆಲ್ಲ ಕಣ್ಮುಚ್ಚಿಕೊಂಡು ಇವತ್ತು ಏನು ಪಂಚೇಂದ್ರಿಯಗಳನ್ನ ಮುಚ್ಕೊಂಡು ಇವತ್ತು ಕೂತಿದ್ದಾರೆ ಅಂದ್ರೆ ಇವ್ರಿಗೆಲ್ಲ ಯಾವ ರೀತಿ ಪಾಲು ಹೋಗ್ತಾ ಇದೆ, ಈ ಆಸ್ಪತ್ರೆಯಿಂದ ಎಷ್ಟು ಪಾಲು ಹೋಗ್ತಾ ಇದೆ ಅನ್ನೋದನ್ನ ಇವತ್ತು ಸಾರ್ವಜನಿಕರು ಗಮನಿಸಬೇಕಾಗುತ್ತೆ. ನಮ್ಗೆ ಇವತ್ತು ಬೇರೆ ಬೇರೆ ರೀತಿಯ ಒಂದು ಅಭಿಯಾನಗಳನ್ನ ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ಅವರು ತಗೊಳ್ದೇ ಇರ್ಬೋದು, ಆದ್ರೆ ನಾವು ಮುಂದೊಂದು ದಿನ 2-3 ದಿನ ಬಿಟ್ಕೊಂಡು ಇಲ್ಲೇ ಬಂದು ನಾವು
ಈ ಬಾರಿ ಒಳಗಡೆನೂ ಸಹ ಹೋಗಲ್ಲ, ಅವರೇ ಬಂದು ಹೊರಗಡೆ ಖುದ್ದಾಗಿ ನಿಮ್ಮ ಮನವಿಯನ್ನ ಸ್ವೀಕರಿಸ್ತೀವಿ ಅಂತ ಹೇಳ್ಬೇಕು. ಈಗ ಇವ್ರಿಗಿಂತ ಮೇಲಧಿಕಾರಿ, ಈ ಒಂದು DS ಗಿಂತ ಮೇಲಧಿಕಾರಿ ಯಾರಿರ್ತಾರೋ ಅವ್ರಿಗೆ ನಾವು ಈ ಒಂದು ಕರೆ ಮೂಲಕ ತಿಳಿಸೋದಿಲ್ಲ, ಅವರ ಕಚೇರಿಗೆ ನೇರವಾಗಿ ಹೋಗ್ತೀವಿ. ಅಲ್ಲಿ ನಿಮ್ಮ ಸಿಬ್ಬಂದಿ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ನಿಮ್ಮ ಸಿಬ್ಬಂದಿಗೆ ಸಾರ್ವಜನಿಕರಿಗೆ ಯಾವ ರೀತಿ ವರ್ತಿಸ್ಬೇಕಂತ ಒಂದು ಪರಿಜ್ಞಾನ ಇಲ್ದಿರುವಂತಹ ಅಧಿಕಾರಿಗಳನ್ನ, ಅಯೋಗ್ಯರನ್ನ ನೀವು ನೇಮಕ ಮಾಡಿದ್ದೀರಾ. ಇವರು ಯಾವ ರೀತಿ ಸಾರ್ವಜನಿಕರಿಗೆ ಚಿಕಿತ್ಸೆ ಕೊಡ್ತಾರೆ ಅನ್ನೋದನ್ನ ಅವರ ಮೇಲಧಿಕಾರಿಗಳಿಗೆ ತಿಳಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಇರುವಂತಹ ಏನು ಸುಮಾರು 25 ರೀತಿಯ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಚಿಕಿತ್ಸೆ ಕೊಡಬೇಕಾಗಿರುವಂತಹ ಆಯಾಮಗಳು ಇದರಲ್ಲಿ ಪಟ್ಟಿಯಾಗಿದೆ. ಅದರಲ್ಲಿ ಯಾವ್ದಾವುದು ಇಲ್ಲಿದೆಯೇ ಇಲ್ಲ ಅನ್ನೋ ಒಂದು ಹೇಳುವಂತಹ ಸೌಜನ್ಯನೂ ಅವರಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ಯಾವುದೇ ಈ 25ರಲ್ಲೂ ಇರುವಂತಹ ಯಾವುದೇ ಒಂದು ಇಲ್ಲಿ ಕಾಣ್ತಾ ಇಲ್ಲ ನಮ್ಗೆ ಮೇಲ್ನೋಟಕ್ಕೆ. ಆ ರೀತಿ ಆಗಿದೆ. ಯಾಕಂದ್ರೆ ಸಾರ್ವಜನಿಕರು ಇಷ್ಟೆಲ್ಲ ಗುಂಪು ಕಟ್ಕೊಂಡಿರೋದನ್ನ ನೀವೆಲ್ಲ ಲೈವ್ ನಲ್ಲಿ, ವಿಡಿಯೋನಲ್ಲಿ ಗಮನಿಸಿದೀರಾ. ಎಲ್ಲಾ ಸೌಲಭ್ಯಗಳು, ಎಲ್ಲಾ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಇದ್ರೆ ಏನಕ್ಕೆ ಸಾರ್ವಜನಿಕರು ಅಷ್ಟೊಂದು ಗುಂಪು ಕಟ್ಕೊಂಡಿರ್ತಾರೆ? ಇಲ್ಲಿ ಸಿಬ್ಬಂದಿ ಕೊರತೆ ಇರ್ಬೋದು, ವೈದ್ಯರ ಕೊರತೆ ಇರ್ಬೋದು, ಅದು ಬೇರೆ ವಿಚಾರ. ಆದ್ರೆ MRI ಸ್ಕ್ಯಾನಿಂಗ್ಗೆ 1 ವಾರ ಟೈಮ್ ತಗೊಳ್ತಾರೆ, CT ಸ್ಕ್ಯಾನಿಂಗ್ಗೆ 1 ವಾರ ಟೈಮ್ ತಗೊಳ್ತಾರೆ, ಎಕ್ಸ್ರೇಗೆ ಮಿಷನ್ ಕೆಟ್ಟೋಗಿದೆ ಅಂತ ಎಕ್ಸ್ರೇಗೆ 3 ದಿನ ಟೈಮ್ ಕೇಳ್ತಾರೆ, ಮತ್ತೆ ಅದು 1 ವಾರ ಆದ್ರೂ ರಿಪೇರಿ ಆಗಲ್ಲ. ಇದು ಜಿಲ್ಲಾಸ್ಪತ್ರೆ, ನಮ್ಮ ಕೋಲಾರದ ಚಿನ್ನದ ನಾಡಿನ ಜಿಲ್ಲಾಸ್ಪತ್ರೆ ಇದು. ಅಂತಹ ಒಂದು ಅವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದೀವಿ. ಸಾರ್ವಜನಿಕರು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ವೋ, ಎಲ್ಲಿವರೆಗೂ ಇಂತಹ ಭ್ರಷ್ಟರನ್ನ, ದುಷ್ಟರನ್ನ, ನೀಚರನ್ನ, ಅಯೋಗ್ಯರನ್ನ ಪ್ರಶ್ನೆ ಮಾಡಲ್ವೋ, ಅಲ್ಲಿ ತನಕ ನಮ್ಗೆ ಇಂತಹ ಗಡಿಪಾರ್ ಆಗಲ್ಲ. ಹಾಗಾಗಿ ದಯವಿಟ್ಟು ಇಂತಹ ಅಧಿಕಾರಿಗಳನ್ನ, ಮೇಲಧಿಕಾರಿಗಳು, ಇವರೊಬ್ಬ ಆಡಳಿತ ಅಧಿಕಾರಿಯಾಗಿ ಈ ರೀತಿ ವರ್ತನೆ ಮಾಡ್ತಾರಂದ್ರೆ ಇನ್ನ ಏನೋ ಗೊತ್ತಿಲ್ದಿರ ಹೊಸದಾಗಿ ನೇಮಕ ಆಗಿರುವಂತಹ ಮತ್ತೆ ಯಾವುದೋ ಒಂದು ಭಾಗ್ಯಗಳನ್ನ, ಇನ್ನೊಂದು ಯಾವ್ದಾವ್ದೋ ಭಾಗ್ಯಗಳು, ಅದನ್ನ ನಮ್ಮ ಗೌರವಾಧ್ಯಕ್ಷರು ಹೇಳ್ತಾರೆ. ಸೊ ಅಂತ ಒಂದು ಭಾಗ್ಯಗಳಿಂದ ಬಂದಿರುವಂತಹ ವೈದ್ಯರು ಇನ್ನು ಯಾವ ರೀತಿ ಇಲ್ಲಿ ಸಾರ್ವಜನಿಕರಿಗೆ ವರ್ತನೆ ಮಾಡ್ತಾರೆ ಮತ್ತೆ ಯಾವ ರೀತಿ ಚಿಕಿತ್ಸೆ ನೀಡ್ತಾರೆ ಅನ್ನೋದನ್ನ ಗಮನಿಸಬೇಕು. ದಯವಿಟ್ಟು ಇಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್ ಇವಾಗ ಯಾರು ಅವರೊಂದು ID ಕಾರ್ಡ್ ಹಾಕಿಲ್ಲ, ಅವರು ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಹೇಳ್ಕೊಳ್ಳೋಕೆ ಅಲ್ಲೊಂದು ನಾಮಫಲಕನೂ ಹಾಕಿಲ್ಲ. ಬರೀ ಕೊಠಡಿ ಸಂಖ್ಯೆ 71 ಮಾತ್ರ ನಮಗೆ ಕಾಣಿಸ್ತು, ಅದರಲ್ಲಿ ಯಾರಿರ್ತಾರೆ ಅನ್ನೋದನ್ನು ಸರಿಯಾಗಿ ಹಾಕಿಲ್ಲ. ಸೊ ಈಗ ಅವ್ರ ಹೆಸರು ಬೇಡ ನಮಗೆ, ಅವ್ರ ಹೆಸರೇನಾಗ ಅವ್ರ ಹೆಸರು ತಗೊಂಡೇನು ನಾವೇನು ಮಾಟ ಮಂತ್ರ ಮಾಡಿಸೋಕ್ಕಾಗುತ್ತೆ, ಅವ್ರು ಸರಿ ಹೋಗಿಲ್ಲ ಅಂದ್ರೆ ಅದೆಲ್ಲ ಬೇಡ. ಹಾಗಾಗಿ ಈಗ ನಾವು DHO ಅವ್ರ ಹತ್ರ ಹೋಗ್ತೀವಿ. DHO ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ನಾವು ಕಳೆದ ಬಾರಿ ಒಂದು ಬಾರಿ ಕರೆ ಮಾಡಿ ಕೇಳಿದಾಗ ಜಿಲ್ಲಾಸ್ಪತ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಅಲ್ಲೇ DS ಇರ್ತಾರೆ, ಅವ್ರ ವ್ಯಾಪ್ತಿಗೆ ಬರುತ್ತೆ, ನಿಮ್ಗೆ ಅಲ್ಲೇನೇ ಸಮಸ್ಯೆ ಇದ್ರು ಅವ್ರ ಬಗೆಹರಿಸ್ತಾರೆ ಅಂತ ಹೇಳಿದ್ರು. ಸೊ ಈಗ ನಾವು DHO ಅವ್ರಿಗೆ ನೇರವಾದ ಒಂದು ಪ್ರಶ್ನೆ, ಇವರು ಈ ರೀತಿ ವರ್ತನೆ ಮಾಡಿದ್ರೆ ನಾವು ಇನ್ಯಾರ ಬಳಿ ಹೋಗೋದು? ಅಂದ್ರೆ ಇದನ್ನ ನಾವು ಇನ್ನೂ ಹೆಚ್ಚು ಜನವನ್ನ ಸೇರಿಸಿ ಇಲ್ಲಿ ಈ ಒಂದು ಆಸ್ಪತ್ರೆಯನ್ನ ಕ್ಲೋಸ್ ಮಾಡಿ ನಮಗೆ ಜಿಲ್ಲಾಸ್ಪತ್ರೆ ಇಲ್ಲ ಅನ್ನೋ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಾ ಅನ್ನೋದನ್ನ DHO ಅವರು ನಮಗೆ ಉತ್ತರವನ್ನು ಕೊಡಬೇಕು. ಯಾಕಂದ್ರೆ DHO ಅವರೇ ಅಂತ ಉತ್ತರವನ್ನು ಕೊಟ್ಟರೆ ನಾವಿನ್ನ ಯಾರ ಬಳಿ ಹೋಗೋದು? ಹಾಗಾಗಿ ನಾವು ನೇರವಾಗಿ DHO ಅವರು ಮತ್ತೆ ನಮಗೆ ಅದೇ ಉತ್ತರವನ್ನು ಕೊಟ್ಟರೆ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತೀವಿ. ಆದರೆ ಇಲ್ಲಿರುವಂತಹ ಲೋಪದೋಷಗಳು ಏನೆಲ್ಲ ಇದಾವೆ ಇಲ್ವೋ ಅನ್ನೋ ಒಂದು ಪಟ್ಟಿಯನ್ನ ನಾಳೆ ಅಥವಾ ನಾಳಿದ್ದು 2-3 ದಿನಗಳಲ್ಲಿ ನಾವು ಇಲ್ಲೇ ಬಂದು ಧರಣಿ ಕೂರ್ತೀವಿ. ಪೊಲೀಸ್ ಪರ್ಮಿಷನ್ ಒಂದಿಗೆ ಪೊಲೀಸರವರೊಂದಿಗೆ ಬಂದು ಇಲ್ಲಿ ಧರಣಿ ಕೂರ್ತೀವಿ. ಅವರು ಸುಪರ್ದಿಯಲ್ಲಿ ಇವರು ಮನವಿಯನ್ನ ಸ್ವೀಕಾರ ಮಾಡಬೇಕು, ಮತ್ತೆ ಇಲ್ಲಿನ ಪರಿಸ್ಥಿತಿಗಳನ್ನ ಮತ್ತೆ ಇಲ್ಲಿರುವಂತಹ ಲೋಪದೋಷಗಳನ್ನ ಸರಿಪಡಿಸಬೇಕು ಅಂತ ಒಂದು ಭರವಸೆಯನ್ನ ನಮಗೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಲೈವ್ ಅಲ್ಲಿ. ಹಾಗಾಗಿ ಇನ್ನೇನಾದ್ರೂ ಮಾತಾಡೋದಿದ್ರೆ ಮಾತಾಡಿ, ಇಲ್ಲಾಂದ್ರೆ ಈಗ DHO ಹತ್ರ ಹೋಗ್ತಾ ಇದೀವಿ. ಮುಂದಿನ ಲೈವ್ ನೇರ ಪ್ರಸಾರದಲ್ಲಿ ನಿಮಗೆ DHO ಹತ್ರ ಸಿಗುತ್ತೆ. ಇವರು ಯಾವ ಮೀಟಿಂಗ್ ಇದೆ ಅಂತ ಹೋದ್ರು, ದಿನ ಪೂರ್ತಿ ಮೀಟಿಂಗ್ ಇರುತ್ತಂತೆ. ಈ ತರ ಆನ್ಲೈನ್ ಮೀಟಿಂಗ್ ನಮಗೂ ಮೀಟಿಂಗ್ ತಗೊಳ್ತೀವಿ, ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ, ಅದು ಪ್ರೈವೇಟ್ ಕೆಲಸ ಮಾಡ್ತೀವಿ.
ಅಲ್ಲೂ ಸಹ ನಮಗೆ ಗಂಟೆಗಟ್ಟಲೆ ಇರುತ್ತೆ ಹೊರತು ದಿನಗಟ್ಟಲೆ ಯಾವುದೇ ಮೀಟಿಂಗು ಆನ್ಲೈನ್ ಮೀಟಿಂಗು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಈಗ ಚುನಾವಣೆಗಳ ಸಂದರ್ಭದಲ್ಲೂ ಯಾವುದೇ ಒಂದು ಚುನಾವಣೆ ಘೋಷಣೆ ಆದ್ರೂ ಸಹ ದಿನಗಟ್ಟಲೆ ಸಭೆಗಳನ್ನು ನಡೆಸಲ್ಲ. ಏನಾದರೂ ಆ ಥರ ಸಭೆಗಳನ್ನ ನಡೆಸಿದ್ರೆ ಅದು ದೈಹಿಕವಾಗಿ ಎಲ್ಲರನ್ನ ಒಂದು ಕಡೆ ಕೂರಿಸಿ ಸಭೆಗಳನ್ನ ನಡೆಸ್ತಾರೆ ಹೊರತು ಇವರು ಆನ್ಲೈನ್ ಮೀಟಿಂಗ್ ಇದೆ ಅಂತ ಆಸ್ಪತ್ರೆಯಿಂದ ಓಡಿ ಹೋಗುವಂಥ ಕೆಲಸ ಮಾಡ್ತಾರೆ ಇಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್. ಅಂದರೆ ಇವರು ಎಷ್ಟು ಕರ್ತವ್ಯ ಭ್ರಷ್ಟರು ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವರ ಮೇಲಧಿಕಾರಿಗಳು ಗಮನಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, 2-3 ದಿನದಲ್ಲಿ ನಾವು ಇಲ್ಲೊಂದು ಬೃಹತ್ ಮಟ್ಟದ ಜಿಲ್ಲಾಸ್ಪತ್ರೆ ಮುಂದೆ ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಸಾರ್ವಜನಿಕರೆಲ್ಲ ನಮಗೆ ಬೆಂಬಲ ಕೊಡಬೇಕು ಮತ್ತು ನೀವು ನಮ್ಮ ಜೊತೆ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಂಡು ಈ ಲೈವ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಲೈವ್ CHO ಕಚೇರಿ ಹತ್ರ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರೂ ದಯವಿಟ್ಟು ನೀವೆಲ್ಲ ಬೆಂಬಲಿಸ್ತಾ ಇದ್ದೀರಾ. ಈ ಒಂದು ಲೈವ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಇಲ್ಲಿನ ಅಧಿಕಾರಿಗಳ ಬಗ್ಗೆ ಜನರಿಗೆ ತಿಳಿಯುವಂತೆ ಮಾಡಿ ಅಂತ ಹೇಳಿ ಈ ಒಂದು ಲೈವ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.